ನಾನಿಲ್ಲಿ ನಿಮಗೆ ಸಾದಾ ಬ್ಲೌಸ್ ಹೊಲಿಯೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಾನು ಪೈಪಿಂಗ್ ಮಾಡಲು ಮತ್ತು 2 ಇಂಚಿನಷ್ಟು ಕೆಳಗೆ ಬಟ್ಟೆ ಹಚ್ಚಲು ತೆಗೆದುಕೊಂಡಿದ್ದೇನೆ. ಈ ರೀತಿ ಮಡಚಿ ಹಿಂದೆ 2 ಟಕ್ಸ್ ಮತ್ತು ಮುಂದೆ 2 ಟಕ್ಸ್ ಭುಜದ ಈ ರೀತಿ ಭುಜವನ್ನು ನೀಟಾಗಿ ಮಡಚಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಕೆಳಗೆ ಟಕ್ಸ್ ಹಿಡಿಯಲು. ಇದನ್ನು ಉದ್ದ 4 ಇಂಚ್ ತೆಗೆದುಕೊಂಡಿದ್ದೇನೆ. ಆನಂತರ ಆ ಕಡೆ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚ್ ಉದ್ದ ಇರ್ತದೆ ಇದು ಟಕ್ಸ್. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಇನ್ನೊಂದು ಕಡೆ ಕೂಡ ಈ ರೀತಿ ಮೂಡೋ ಥರ ಮಾರ್ಕನ್ನು ಮಾಡ್ಕೊಳ್ಳಿ, ಅಂದರೆ ಈಸಿ ಆಗುತ್ತದೆ ನಿಮಗೆ ಟಕ್ಸ್ ಹಾಕಲು. ಈಗ ಫ್ರಂಟ್ ಮತ್ತು ಬ್ಯಾಕ್ ಕೂಡ ಇದೇ ರೀತಿ ಬರಬೇಕು. ನಾನಿಲ್ಲಿ ಫ್ರಂಟನ್ನು ಮಧ್ಯೆ ಕಟ್ ಮಾಡ್ಕೊಂಡಿದ್ದೇನೆ, ಬೇರೆ ಬೇರೆ ಭಾಗ. ಈ ರೀತಿ ಇದನ್ನು ಕೂಡ 4 ಇಂಚ್ ಉದ್ದ, ಈ ಕಡೆ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚ್. ಇದಕ್ಕೂ ಕೂಡ 2 ಭಾಗಕ್ಕೂ ಇದೇ ರೀತಿ ಒಂದೇ ಟಕ್ಸ್ ಬರೋದು. ಹಿಂದೆ 2 ಮುಂದೆ 2 ಟಕ್ಸ್ ಬರೋದು ಸಾದಾ ಬ್ಲೌಸಿಗೆ. ಇದನ್ನು ಹೊಲಿಯೋದು ತುಂಬ ಸರಳ. ಆನಂತರ ಇದನ್ನು ಈ ರೀತಿ ಮಡಚಿಕೊಂಡು ಟಕ್ಸ್ ಈ ರೀತಿ ಕ್ರಾಸಲ್ಲಿ ಟಕ್ಸನ್ನು ಹಿಡ್ಕೊಳ್ಳಿ. ಇದೇ ರೀತಿ ಹಿಂದೆ ಮತ್ತು ಮುಂದುಗಡೆ ಇರುವ ಟಕ್ಸ್ಗಳನ್ನು 2 ಹೊಲಿಗೆಯನ್ನು ಹಾಕ್ಕೊಂಡು ಟಕ್ಸ್ಗಳನ್ನು ಹಿಡಿದುಕೊಳ್ಳಿ. ಈ ರೀತಿಯಾಗಿ 2 ಪೀಸ್ ಮುಂಭಾಗ ಮತ್ತು ಹಿಂಭಾಗಕ್ಕೆ ಸೇಮ್ ಟಕ್ಸ್ ಬರುತ್ತವೆ. ಅದಕ್ಕೆ ಇದನ್ನು ಸಾದಾ ಬ್ಲೌಸ್ ಅಥವಾ ಪ್ಲೇನ್ ಬ್ಲೌಸ್ ಅನ್ನೋದು. ಈ ರೀತಿ ಹಿಂಭಾಗದ 2 ಟಕ್ಸ್ ಮತ್ತು ಮುಂಭಾಗದ 2 ಟಕ್ಸ್ ಕೂಡ ಒಂದೇ ಅಳತೆಯಲ್ಲಿರುತ್ತವೆ. ಈ ರೀತಿ ಟಕ್ಸ್ ಹಿಡಿಯೋದು ಮಾತ್ರ ಇದರಲ್ಲಿ ಚೇಂಜಸ್ ಇರೋದು. ಪೈಪಿಂಗ್ ಮತ್ತು ಸ್ಲೀವ್ ಹಚ್ಚುವ ವಿಧಾನ ಎಲ್ಲ ಕ್ರಾಸ್ ಪಟ್ಟಿ ಬ್ಲೌಸ್ ಥರನೇ ಇರುತ್ತೆ. ಈ ರೀತಿ ಪೈಪಿಂಗಿಗೆ ಇಲ್ಲಿ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಶೋಲ್ಡರ್ ಜಾಯಿಂಟನ್ನು ಮಾಡಿಕೊಂಡು ನಂತರ ಪೈಪಿಂಗನ್ನು ಮಾಡ್ಕೊಳ್ಳಿ. ಇದಕ್ಕೆ ಈ ರೀತಿ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಶೋಲ್ಡರ್ಗೂ ಕೂಡ 2 ಹೊಲಿಗೆಯನ್ನು ಹಾಕ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಎರಡು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ನಾನಿದರಲ್ಲಿ ಸ್ಲೀವ್ ಕಟ್ಟಿಂಗನ್ನು ತೋರಿಸಿಲ್ಲ, ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ. ಅದನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ಕಟ್ಟಿಂಗನ್ನು ಈ ರೀತಿ ಬಂದಿದೆ. ಈಗ ಇದಕ್ಕೆ ಪೈಪಿಂಗನ್ನು ಈ ರೀತಿ ಅಟ್ಯಾಚ್ ಮಾಡ್ತಾ ಬನ್ನಿ. ಈ ರೀತಿ ಮೊದಲು ಅಳತೆಯನ್ನು ತೆಗೆದುಕೊಳ್ಳಿ, ಪೈಪಿಂಗ್ ಸಾಲುತ್ತೋ ಇಲ್ಲ ಅಂಥೇಳಿ. ಇದು ಪೈಪಿಂಗ್ ಸಾಲುತ್ತೆ. ಇದನ್ನು ಈಗ ಈ ರೀತಿ ಒಂದು ಸಾರಿ ಮಡಚಿ ಹೊಲಿದ್ಕೊಳ್ಳಿ ಒಂದು ಸೈಡ್, ಅಂದರೆ ಪೈಪಿಂಗ್ ಮಾಡಲು ಈಸಿ ಆಗುತ್ತದೆ ನಿಮಗೆ. ಈಗ ಇದು ಪೈಪಿಂಗ್ ರೆಡಿ ಆದ ನಂತರ ಈಗ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ತಾ ಬನ್ನಿ. ಬ್ಲೌಸ್ ಪೀಸಿಗೆ ಫ್ರಂಟ್ ಭಾಗದ ಮೇಲೆ ಈ ರೀತಿ ಇಟ್ಟು ಹೊಲಿದ್ಕೊಳ್ತಾ ಬನ್ನಿ. ಇದನ್ನು
ಈ ರೀತಿ ಹೊಲದ ನಂತರ ಈಗ ಇದಕ್ಕೆ ನಾಚ್ ಮಾರ್ಕನ್ನು ಹಾಕ್ಕೊಳ್ಳಿ. ಅಲ್ಲಲ್ಲಿ ಅಂದರೆ ಸರಿಯಾಗಿ ಬರುತ್ತದೆ ಪೈಪಿಂಗ್. ಆನಂತರ ಈಗ ಹೊಳ್ಳಿಸಿ ಬ್ಲೌಸ್ ಮತ್ತು ಪೈಪಿಂಗ್ ಮಧ್ಯೆ ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ. ಈ ರೀತಿಯಾಗಿ ಬಟ್ಟೆಯನ್ನು ಈ ರೀತಿ ಮಾಡ್ಕೊಳ್ತಾ ಹೊಲಿಗೆಯನ್ನು ಹಾಕಿ. ಆನಂತರ ಈಗ ಸ್ಲೀವನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಕೂಡ ಈ ರೀತಿ 1.5 ಇಂಚಿನಷ್ಟು ಬಟ್ಟೆಯನ್ನು ಹಚ್ಚಿಕೊಂಡು ಮುಂದುಗಡೆ ಬಟ್ಟೆ ಕಡಿಮೆ ಇರೋದ್ರಿಂದ ಪೈಪಿಂಗನ್ನು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಈ ರೀತಿ 1.5 ಇಂಚಿನಷ್ಟು ಬಟ್ಟೆಯನ್ನು ಪೈಪಿಂಗ್ ಕೊಡ್ತಾ ಇದ್ದೇನೆ. ಇದನ್ನು ಈ ರೀತಿ ದಪ್ಪದಾಗಿಟ್ಟು ಇನ್ನೊಂದು ಹೊಲಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬಟ್ಟೆ ಈ ರೀತಿ ಇಟ್ಟು ಎರಡು ಸ್ಲೀವ್ ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಆನಂತರ ಇಲ್ಲಿ ಕಾಜಾ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿಯನ್ನು ಹೊಲಿದ್ಕೊಳ್ಳಿ. ಇದನ್ನು ಕೂಡ ಕ್ಲಿಯರಾಗಿ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೇನೆ. ಅದೇ ರೀತಿ ಇದು ಕೂಡ ಸಾದಾ ಬ್ಲೌಸ್ ಕೂಡ ಇದೇ ರೀತಿ ಇರುತ್ತೆ. ಇದನ್ನು ಕೂಡ ಈ ರೀತಿ ಒಂದು ಸೈಡ್ ಅಟ್ಯಾಚ್ ಮಾಡಿ ಪೂರ್ತಿಯಾಗಿ ಒಳಗಡೆ ಮಡಚಿ ಹೊಲಿದ್ಕೊಳ್ಬೇಕು. ಈ ರೀತಿ ಆನಂತರ ನೆಕ್ಸ್ಟ್ ಇನ್ನೊಂದು ಸೈಡ್ ಜಾಸ್ತಿ ಪೀಸನ್ನು ತೆಗೆದುಕೊಂಡಿಲ್ಲಿ ಇದು ತೆಗೆದುಕೊಂಡಿರೋ ಪೀಸ್ 1 ಇಂಚಿನಷ್ಟು ಹೊರಗಡೆ ಬರಬೇಕು. ಆ ರೀತಿಯಲ್ಲಿ ಹಚ್ಕೊಳ್ಳಿ. ಈ ರೀತಿಯಾಗಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನೊಂದು ಹುಕ್ಸ್ ಪಟ್ಟಿಯನ್ನು ಈ ರೀತಿ ಎಕ್ಸ್ಟ್ರಾ ಬಿಟ್ಟು ಇದಕ್ಕೆ ಇಲ್ಲಿ ಹೊಲಿಗೆಯನ್ನು ಹಾಕ್ಕೊಳ್ಳಿ. ಮೇಲೆ ಎಕ್ಸ್ಟ್ರಾ ಬಟ್ಟೆಯನ್ನು ಒಳಗಡೆ ಮಡಚಿ ಈ ರೀತಿ ಇದಕ್ಕೊಂದು ಹೊಲಿಗೆಯನ್ನು ಹಾಕೊಂಡ ನಂತರ ಈಗ ಇದಕ್ಕೆ ಇದಾದ ಮೇಲೆ ಸ್ಲೀವನ್ನು ಹಚ್ಕೊಳ್ಳಿ. ನೆಕ್ಸ್ಟ್ ಹಿಂಭಾಗ ಮತ್ತು ಮುಂಭಾಗವನ್ನು ನೋಡಿಕೊಂಡು 2 ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡಿಕೊಂಡ ನಂತರ ಸೈಡ್ ಫಿನಿಶಿಂಗನ್ನು ಮಾಡಿಕೊಂಡು ಆ ನಂತರದಲ್ಲಿ ಇದಕ್ಕೆ ಕೆಳಗಡೆ 2 ಇಂಚಿನಷ್ಟು ಬಟ್ಟೆಯನ್ನು ಹಚ್ಚಿ ಒಳಗಡೆ ಮಡಚ್ಕೊಳ್ಬೇಕು. ಈ ರೀತಿಯಾಗಿ ಕೆಳಗಡೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ವಿಡಿಯೋ ಇರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.